ಪ್ರಾರ್ಥನೆ. ಅದೇ ರೀತಿ ಅಂಬರೀಷ್ ಕುಟುಂಬದ ಮಾತೃಪುತ್ರ ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಮೇಲಿನ ಅವಕಾಶದ ಶಕ್ತಿ ದೇವತೆ ಕಾಳಿಕಾ ಮಾತೆಗೆ ಈಗಷ್ಟೇ ಸುಮಲತಾ ಅಂಬರೀಶ್ ಅವರು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ಒಂದು ಬಹಳಷ್ಟು ವಿಶೇಷತೆಯಿಂದ ಈ ಕಾರ್ಯಕ್ರಮಕ್ಕೆ ಕಳೆದ 5 ವರ್ಷಗಳ ಕಾಲ ನಮ್ಮ ಅವರು ಇನ್ನೂ ಹಲವಾರು ನಟನಟಿಯರು ನಟರು ಅದರಲ್ಲೂ ಶ್ರೀನಿವಾಸವರು ಅವರಿಗಳು ಶ್ರಮವಹಿಸಿ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ನಮ್ಮ ತಾಯಿಯನ್ನು ಗೆಲ್ಲಿಸಿಕೊಳ್ಳಿ ಅಂತ ಕೇಳಿದ್ರು. ಅವರು ಗೆಲ್ಲಿಸಿದ್ದಕ್ಕೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ಅವರ ಅಮೃತ ಹಸ್ತದಿಂದ ಶ್ರೀನಿವಾಸ್ ಅವರ ಅಮೃತ ಹಸ್ತದಿಂದಲೇ ಸುಮಲತಾ ಅಂಬರೀಶ್ ಅವರ 5 ವರ್ಷದ ಸಾರಿಗೆ ಪಕ್ಷಿ ನೋಡಿದ ಸಾಕ್ಷಿಚಿತ್ರ ಕೂಡ ಇದೇ ವೇದಿಕೆಯಲ್ಲಿ ಬಿಡುಗಡೆ ಆಗ್ತದೆ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಸಂಸದರಾದಂಥ ಸುಮಲತಾ ಅಂಬರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಬೇರೆ ಬೇರೆ ಜಿಲ್ಲೆಗಳ ಜನರ ಭಾವನೆಯಲ್ಲೂ ಕೂಡ ಈ ಭಾಷಣದಲ್ಲಿ ನಮ್ಮ ಜಿಲ್ಲೆಯ ಜನ ಅಂಬರೀಶ್ ಅಣ್ಣವರ ನೋಡ್ತಾ ಇದ್ದಾರೆ. ಸೇಮ್ ಅಂಬರೀಶ್ ಅಣ್ಣವರ ತರ ಅವರ ಒಂದು ಅಭಿಮಾನಿಗಳಿಗೆ ಪ್ರೀತಿಯನ್ನು ಕೊಟ್ಟ ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿಗೆ ಬೆನ್ನಿಗೆ ನಿಂತು ತನ್ನ ತಾಯಿಗೆ ಜನ ಸದಾಕಾಲ ಎಂದರೆ ಕಾಲದಲ್ಲಿ ನಾನು ಇಲ್ಲಿ ನನ್ನ ತಾಯಿ ಜೊತೆ ಅಂತೇಳಿ ಇವತ್ತು ಕೂಡ ಕೈ ನೋವಾಗಿದ್ರು ಕೂಡ ಅವರ ಚುನಾವಣೆ ಪ್ರಚಾರದಲ್ಲೂ ಕೈ ನೋವಾಗಿತ್ತು. ಇವತ್ತು ಕೂಡ ಅವರಿಗೆ ಕೈ ನೋವಿದ್ರು ಕೂಡ ನಿಮ್ಮ ಪ್ರೀತಿಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಸ್ವಲ್ಪ ಕೂತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳಿಲ್ಲ ದಯಮಾಡಿ. ಪ್ರೀತಿ ಪ್ಲೀಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ. ಅದೇ ರೀತಿ ನಮ್ಮ ಕುಟುಂಬದ ನಮ್ಮ ಅಭಿಮಾನಿಗಳ ಮುಂದಿನ ಆಶಾ ಕಿರಣ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು ನಿಮ್ಮ ಪ್ರೀತಿಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಮಲತಾ ಅಂಬರೀಶ್ ಅವರ ಜೊತೆ ಇಷ್ಟು ವರ್ಷ ಅಂಬರೀಶ್ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಹೋಗೊಟ್ಟು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಂಬರೀಶ್ ಅಣ್ಣನ ಅಭಿಮಾನಿಗಳು, ಸ್ವಾಭಿಮಾನಿ ಕಾರ್ಯಕರ್ತರು, ನೆಚ್ಚಿನ ಮುಖಂಡರುಗಳು ಮತ್ತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಅಂಬರೀಶ್ ಅವರ ಕುಟುಂಬದಲ್ಲಿ ಅವರ ನಮ್ಮ ಅಭಿಮಾನಿಗಳ ಪಾಲಿಗೆ ಆಪತ್ ಬಾಂಧವರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕನ್ನಡ ಚಿತ್ರರಂಗದ ನಿರ್ಮಾಪಕ ಧೀರ ರಾಕ್ಲೈನ್ ವೆಂಕಟೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಕಾರ್ಯಕ್ರಮವನ್ನ ಒಂದ್ ನಿಮಿಷ ಅಕ್ಕ ದಯವಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ದಯವಿಟ್ಟು ಜಾಗ ಸಾಕಾಗ್ತಾ ಇಲ್ಲ. ಹೊರಗಡೆ ದೇವರಳ್ಳಿ ಅಕ್ಕ ಅವ್ರು ಕೂರ್ಸಿ, ಅವ್ರ ಕೂರ್ಸಿ, ಅಮ್ಮನ್ ಕೂರ್ಸಿ, ಅವರ ವಯಸ್ಸಾದವ್ರು ಕೂರ್ಸಿ, ಅವ್ರಿಗೆ ಜಾಗ ಕೊಡಿ. ಹಿಂದೆ ಈಗ ಸತೀಶ್ ಸೌಂಡ್ ಕೇಳಿಸ್ತಾ ಇದೆ ಎಲ್ಲರಿಗೂ? ಪ್ರಾರಂಭದಲ್ಲಿ ನಮ್ಮ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು ನಿಮ್ಮೆಲ್ಲ ಕುರಿತು ಮಾತನಾಡ್ತಾರೆ. ದಯಮಾಡಿ ಎಲ್ಲರೂ ಸಾವಕಾಶದಿಂದ
ಕಾರ್ಯಕ್ರಮದಲ್ಲಿ ಮತ್ತೆ ಆಚೆಯೂ ಕೂಡ ಸ್ಥಳಾವಕಾಶ ಇದೆ, ಕೂತ್ಕೊಂಡು ಅಲ್ಲಿ DVD ಇದು LED ಪ್ಲೇಯರ್ ಸ್ಕ್ರೀನ್ ಹಾಕ್ಸಿದ್ದೀವಿ, ದಯಮಾಡಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪ್ರೀತಿಯ ಜನಪ್ರಿಯ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಈಗ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಡ್ಬೇಕಂತೇಳಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅಂಬರೀಶ್ ಅಣ್ಣಕ್ಕೆ, ರೆಬೆಲ್ ಸ್ಟಾರ್ ಅಂಬರೀಶ್ ಅಣ್ಣಕ್ಕೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಅಭಿಷೇಕ್ ಅಂಬರೀಶ್ ಅವರಿಗೆ, ಸುಮಲತಾ ಅಂಬರೀಶ್ ಅಕ್ಕನಿಗೆ, ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬೆಲ್ ಸ್ಟಾರ್ ಅಂಬರೀಶ್ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾರಣ ದಯಮಾಡಿ ಮಾತಾಡಕ್ಕೆ ಮುಂಚೆ ಸ್ವಲ್ಪ ನೀವು ಕೂತ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಕಾಣುತ್ತಲ್ಲ, ಅವ್ರಿಗೆ ಹಿಂದೆ ಕಾಣ್ತಿಲ್ಲ, ದಯವಿಟ್ಟು ಒಂಚೂರು ಅವಕಾಶ ಮಾಡಿಕೊಡಿ, ಎಲ್ರಿಗೂ ಕಾಣಬೇಕು. ಸ್ವಲ್ಪ ಈ ಕಡೆ ಬರ್ರಿ ಅಕ್ಕ, ಚೂರು ಬಾಣ, ಸ್ವಲ್ಪ ಆ ಕಡೆ ಬರ್ಕೊಳ್ಳಿ ಅಷ್ಟೇ, ಅವ್ರಿಗೂ ಕಾಣ್ಬೇಕಷ್ಟೆ. ಅದೇ ನಮ್ಮ ಧ್ವನಿ ಕೇಳಿಸ್ತಿದೆಯಾ? ಹಿಂದೆ ಕೇಳಿಸ್ತಿಲ್ವಾ? ಕೇಳಿಸ್ತಿದೆಯಾ? ಓಕೆನಾ? ಸರಿ, ಆಗಲ್ಲ. ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಕಾಳಿಕಾಂಬ ದೇವಸ್ಥಾನದಿಂದಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತಿನ ದಿನ ನಮ್ಮ ತರ ಯಾರು ನಿಂತ ಸಮಯದಲ್ಲಿ ನಮ್ಮ ಅಂಬರೀಶ್ ಅವರ ಕೈ, ನಮ್ಮ ಅಂಬರೀಶ್ ಅವರ ಪ್ರೀತಿ, ನಮ್ಮ ಅಂಬರೀಶ್ ಅವರ ಅಭಿಮಾನಿಗಳು ನಮ್ಮ ಕೈಗಳು. ಅಷ್ಟು ಜನಕ್ಕೂ ಅಂಬರೀಶನ್ನ ತುಂಬಾನೇ ಮಾಡಿಕೊಟ್ಟು ನಮ್ಮ ಪರ ಕೆಲವರು ನಿಂತ್ಕೊಂಡು ಇವತ್ತು ಅವರೊಬ್ಬರು ನಮ್ಮ ಪಕ್ಕ ಕೈ ಪಾಪ ನೋಡಿದ್ರು ಸಹ ಬಂದಿದ್ದಾರೆ. ಅವರು ಪ್ರಾರಂಭದ ಧನ್ಯವಾದಗಳು. ಸ್ವಲ್ಪ ತಿಳ್ಕೊಂಡಿದ್ದೀರ ಅಂತ ಅನ್ಕೊಂಡಿರಿ. ಯಾಕಂದ್ರೆ ನಾನು ಒಂದುವರೆಗೂ ಎಲ್ಲೂ ರಾಜಕೀಯ ಮಾಡೋದಿಲ್ಲ, ರಾಜಕಾರಣ ಸ್ವಲ್ಪ ದೂರ ಆಗೋದು. ನಮ್ಮ ಮಾತನ್ನು ಪುಸ್ತಕಗಳು ಬಂದಾಗ ರಾಜ್ಯ ಸೇರಿಕೊಂಡು ಬೈಕಿಗೆ ಮಾಡಿಲ್ಲ, ನಾನು ಕೊಡಲ್ಲ ಅಂತ ಹೊರತು ಅವರು ಬೈಕಿಗಿಂತ ಹೊರಡ್ತಿರೋದು ಯಾವತ್ತೂ ರಾಜಕಾರಣದಲ್ಲಿ ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಕಾಲ ಯಾಕೆ ಬದಲಾಗಿದೆ,
ಎಂತ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ಗೊತ್ತಿರೋ ನಾನು ಅಂಬರೀಷನ ಮಗನಾಗಿ ಸಿಂಪಲ್ ಆಗಿ ಒಂದು ವಿಷಯವನ್ನು ಇಷ್ಟಪಡ್ತೀನಿ. ಏನೇ ಆಗಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸಕರಲ್ಲಿ ಉಳಿಯಬಹುದು. ನಮ್ಮ ನಿಮ್ಮ ನಡುವೆ ಸಂಬಂಧ ಪ್ರೀತಿ ವಿಶ್ವಾಸ ಆಗಿಲ್ಲ. ಎಂದರೂ ಯಾರು ಉಳಿಯಕ್ಕಾಗಲ್ಲ ಅಂತ ಹೇಳಬಹುದು. ಏನೇ ಆದ್ರು ಎಲ್ಲೇ ಹೋದ್ರು ಕರ್ನಾಟಕದಲ್ಲ ಇಂಡಿಯಾದಲ್ಲೇ ಹೋದ್ರು ನಾನು ಹೊರದೇಶದಲ್ಲಿ ಹೋದ್ರು ನಮ್ಮ ಗುರುತಿರೋದು ಅಂಬರೀಷನ ಮಗಾತ ಗುರುತಿರ್ತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ನನ್ನ ಮಗ ಬಂದವರ ಎಲ್ಲೇ ಹೋಗಿ ಏನೇ ಆಗಲಿ ಕಾಲ ಹೇಗೆ ತಿರುಗಿ ಪರಿಸ್ಥಿತಿ ಹೆಂಗೆ ಹೋಗಿ ಅದು ಯಾರ ಕೈಯಲ್ಲೂ ಬದಲಾಯಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಮುಂದಿನ ಏನಾಗುತ್ತೆ ನಾಳೆ ಏನಾಗುತ್ತೆ ನಾಡಿದ್ದೇನಾಗುತ್ತೆ ಯಾರು ಹೇಳಕ್ಕಾಗಲ್ಲ. ಆದ್ರೆ ನಾನು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಈ ಮಂಡ್ಯದ ಮನೆ ಇದ್ದೇ ಇರುತ್ತೆ. ಋಣ ತೀರ್ಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ತೀನಿ, ನಮ್ಮ ತಾಯವರಾಗಿರ್ಲಿ ಅಂಬರೀಷನ ಹೆಸರು ಉಳಿಸಿ ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀನಿ. ಮತ್ತೊಮ್ಮೆ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮೊಟ್ಟಿಗೆ ಹೇಳಕ್ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲೇ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಕ್ಕೂ ಹಲವಾರು ಕಷ್ಟಗಳಿತ್ತು. ಆದರೂ ಅವರು ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಚೆನ್ನೈವರೆಗೂ ಕಳಿಸಿದ್ದಾರೆ, ರದ್ದಾರಿಸಿದ್ದಾರೆ. ನಾವು ನಿಟ್ಟಲ್ಲಿ ಕಷ್ಟಪಟ್ಟು ಹಲವು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವು ಗೊತ್ತಿರ್ಬೋದು, ಕೆಲವು ಗೊತ್ತಿರ್ಬೋದು. ಅದು ನನಗೆ ಗೊತ್ತಿದೆ. ನಮ್ಮ ಜನಕ್ಕೆ ಅಂಬರೀಷ್ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಇಲ್ಲದೆ ಇರುತ್ತದೆ ಅಂತ ನಾನು ಇಷ್ಟು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಅಂತ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ. ಏನೇ ಆಗಲಿ ಯಾರೇ ಆಗಲಿ ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ. ಯಾವತ್ತೂ ಮನೆಗೆ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ. ಅಮ್ಮ ಎಲ್ಲ ಮಾತಾಡೋದಿಲ್ಲ, ನಮ್ಮ ಮಾತು ನಾನು ಇಲ್ಲಿ ಮುಗಿಸ್ತೀನಿ. ಯಾವತ್ತೂ ಒಂದು ಹೋಗಲ್ಲ ಅಂತ ಹೇಳೋದ್ರಿಂದ ನೀವು ನೋಡ್ತಾ ಇರ್ತೀರಾ, ಇದನ್ನು ನೋಡ್ತಾ ಇರ್ತೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಹೇಳ್ತಾರೆ. ಈಗ ಈ ಸುದ್ದಿ ಮಾಡ್ತಾರೆ. ಈಗ ನೋಡಿ, ಎಲ್ಲರಿಗೂ ಒಂದು ಕುತೂಹಲ. 5 ವರ್ಷಗಳ ಸಂಸದ ಸಾಧನೆ ಈಗ ಆತ್ಮಗಳು ಚೆನ್ನಾಗಿ ಹೋಗ್ತಾ ಇದೆ. ಇದು ಆತ್ಮಗಳು ಕಿರಿಕಿರಿ ಮಾಡ್ತಾರೆ. ಈಗ 5 ವರ್ಷಗಳ ಕಾಲದಲ್ಲಿ ಏನೆಲ್ಲ ಆಗಿದೆ ಎಲ್ಲರಿಗೂ ಕುತೂಹಲ. ನಮ್ಮ ಬೆಂಬಲಿಗರಿಗೆ ಜನರಿಗೆ ಗೊತ್ತಿದೆ. ಆದರೂ ಕೂಡ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ರು, ಏನೆಲ್ಲ ಸಾಧ್ಯ ಆಗಿದೆ ಅಂತ. ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಸುಮಲತಾ ಅಂಬರೀಷ್ ಅವರ ಸಾಧನೆಯ ಕೈಪಿಡಿಯನ್ನ ಮೊದಲು ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಗೂ ಈ ಕೈ ತಪ್ಪುತ್ತೆ, ಪ್ರತಿಯೊಬ್ಬರಿಗೂ ತಪ್ಪಿಸ್ತೀವಿ. ಧನ್ಯವಾದಗಳು ಡಿ ಬಾಸ್ ಅವರಿಗೆ.